ಮಂಗಳೂರಿನ ದರೋಡೆ ಕೇಸ್ ಬೆಚ್ಚಿ ಬೀಳಿಸುವಂತಿದೆ. 4-5 ಚೀಲದಲ್ಲಿ ಹಣ ತುಂಬಿಸಿಕೊಂಡು ದರೋಡೆಯನ್ನ ಮಾಡಿರೋದು. ಪಕ್ಕಾ ಪ್ಲಾನ್ ಮಾಡಿ ಈ ತಂಡ ದರೋಡೆಯನ್ನ ಮಾಡಿದೆ. ದರೋಡೆ ಕೇಸ್ನ ಮತ್ತಷ್ಟು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 4-5 ಚೀಲದಲ್ಲಿ ಹಣ ತುಂಬಿಸಿಕೊಂಡು ದರೋಡೆಯನ್ನ ಮಾಡಿದ್ದಾರೆ. ಇವೆಲ್ಲವನ್ನೂ ಕೂಡ ಗಮನಿಸಿದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಇವರು ಬ್ಯಾಂಕನ್ನ ರಾಬರಿ ಮಾಡಿರೋದು. ನಾವೆಲ್ಲ ಸಿನಿಮಾಗಳಲ್ಲಿ ನೋಡಿದ್ದೀವಿ ಈ ಬ್ಯಾಂಕ್ಗಳನ್ನ ರಾಬರಿ ಮಾಡೋದು ಹೇಗೆ, ಆ ಸಿನಿಮೆಯ ಸ್ಟೈಲಲ್ಲಿ ತೋರಿಸ್ತಾ ಇರ್ತಾರಲ್ಲ. ಆದರೆ ನಿಜ ಜೀವನದಲ್ಲೂ ಕೂಡ ಈ ರೀತಿಯ ಘಟನೆಗಳಾಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ರಾಜ್ಯದಲ್ಲಿ ಹಾಡ ಹಗಲೇ ಕಳ್ಳಕಾಕರು ರೋಷಾವೇಶವಾಗಿ ಬ್ಯಾಂಕ್ಗಳಿಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಂಥ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ರಾಜ್ಯದಲ್ಲಿ. ಮಾನ್ಯ ಸ್ಪೀಕರ್ ಯು ಟಿ ಖಾದರ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬ್ಯಾಂಕ್ ದರೋಡೆ ಆಗ್ತಾ ಇರೋದು ರಾಜ್ಯದಲ್ಲಿ ಪದೇ ಪದೇ ಜನರಿಗೆ ಆತಂಕ ಕಾಡ್ತಾ ಇದೆ ಸರ್. ಮಂಗಳೂರಿನಲ್ಲೂ ಆಗಿರೋದು, ಏನ್ ಹೇಳ್ತೀರಿ ಬಗ್ಗೆ? ಇಲ್ಲ, ಮಂಗಳೂರು ನನ್ನ ಕ್ಷೇತ್ರದಲ್ಲೇ ಇವತ್ತು ಆಗಿದೆ. ನಾನು ಕೂಡ ಘಟನಾ ಸ್ಥಳಕ್ಕೆ ನಾನು ಹೋಗಿದ್ದೇನೆ. ಬಹುಶಃ ಇವತ್ತು ತಲ್ವಾರ್ ಮತ್ತು ಬಂದೂಕ್ ಹಿಡ್ಕೊಂಡು ಬಂದು ಬೆದರಿಸಿಕೊಂಡು ಬಂಗಾರ ಮತ್ತು ದುಡ್ಡನ್ನು ಲೂಟಿ ಮಾಡಿ ಹೋಗಿದ್ದಾರೆ. ಮಧ್ಯಾಹ್ನ ಯಾರು ಕೂಡ ಎಲ್ಲರೂ ಕೂಡ ಮಸೀದಿ ಹೋಗೋ ಟೈಮ್ ಅಲ್ಲಿ ನೋಡಿಕೊಂಡೆ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿ ಜನ ಎಲ್ಲ ಬಲ ಕಡಿಮೆ ಇತ್ತು. ಆ ಟೈಮ್ ನೋಡಿಕೊಂಡು ಮಾಡಿದ್ದಾರೆ. ಬಹುಶಃ ಇವತ್ತು ಪೊಲೀಸ್ ಇಲಾಖೆ ತಕ್ಷಣ ಇವತ್ತು ಒಂದು ಟೀಮ್ ರಚನೆ ಮಾಡಿಕೊಂಡು ಪತ್ತೆ ಹಚ್ಚಲು ತಮ್ಮ ಕಾರ್ಯಪ್ರಪ್ತ ಈಗಲೇ ಆಗಿದ್ದಾರೆ. ಬಹುಶಃ ಎಲ್ಲ ಬಾರ್ಡರ್ ಮೆಸೇಜ್ ಕೊಡೋ ಜೊತೆಯಲ್ಲಿ ಟೀಮ್ ಅನ್ನು ರೆಡಿ ಮಾಡೋ ಜೊತೆಯಲ್ಲಿ ಬಹುಶಃ ಇವತ್ತು ಕೆಲವು ಕಡೆ ಆದ ಘಟನೆ ಬಗ್ಗೆ ಪೊಲೀಸರು ಪ್ರಯತ್ನ ಮಾಡಿ ಪತ್ತೆ ಹಚ್ಚಿದ್ದಾರೆ. ಅದು ಇದು ಕೂಡ ಹಚ್ಚುತ್ತಾರೆ ಎಂಬ ವಿಷಯ, ಪತ್ತೆ ಹಚ್ಚುತ್ತಾರೆ ಎಂಬ ವಿಶ್ವಾಸ ನಮ್ಗೆಲ್ಲರಿಗೂ ಕೂಡ ಇದೆ. ಎಲ್ಲರೂ ಕೂಡ ಸಹಕಾರ ಕೊಡ್ಬೇಕು. ಎರಡನೇದು, ಈ ರೀತಿ ತಾವು ಹೇಳಿದಾಗೆ ಆಗಿಂದಾಗೆ ಆಗೋದು ಆತಂಕ ಸೃಷ್ಟಿಸಿದೆ. ಇದು ಇಡೀ ಸಮಾಜ ಇಂಥದನ್ನು ತಡೆಗಟ್ಟಲಿಕ್ಕೆ ನಮ್ಮ ಸಮಾಜದ ಜವಾಬ್ದಾರಿ ಕೂಡ ಇದೆ. ಬಟ್ ಹೇಗ್ ಧೈರ್ಯ ಬರ್ತಿದೆ ಸರ್ ಈ ಕಳ್ಳರಿಗೆ? ನಾವು ದಿನ ಬೆಳಗಾದ್ರೆ ಬರೀ ಕೊಲೆ ದರೋಡೆ ಸುದ್ದಿಗಳನ್ನೇ ಕೇಳ್ತಾ ಇದೀವಿ ಸರ್. ಧೈರ್ಯ ಅಂತ ಹೇಳಿದ್ರೆ ಅದೇ ಆಯುಧಗಳು ತಗೊಂಡಾದಾಗ ಜನರು ಪ್ರಾಣಾಪಾಯದಿಂದ ಮೌನವಾಗಿರ್ತಾರೆ. ಮತ್ತೆ ಹೋದ ನಂತರ ಅಲ್ಲಿ ಅವರಿಗೆ ಅಡ್ವೊಕೇಟ್ ಕೇಸ್ ಆದ ನಂತರ ಅರೆಸ್ಟ್ ಆದ್ರೆ ಬಿಡಿಸ್ಲಿಕ್ಕೆ. ಅದೇ ಸ್ಪೀಕರ್ ಸರ್, ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು. ಸ್ಪೀಕರ್ ಸರ್, ಈಗ ದರೋಡೆಕೋರರು ಕೈಯಲ್ಲಿ ಆಯುಧಗಳನ್ನ ಹಿಡಿದುಕೊಂಡು ಬಿಂದಾಸ್ ಆಗಿ ಓಡಾಡುವಂತ ವಾತಾವರಣ ಸೃಷ್ಟಿಯಾಗಿದೆಯಲ್ಲ ರಾಜ್ಯದಲ್ಲಿ. ನೋಡಿ, ಇದು ಇದನ್ನು ಇಡೀ ಸ್ವಾರ್ಥ ಒಂದು ಕಡೆ ಆದ್ರೆ ಇಡೀ ಆಗಿದೆ ಅಂತ ಲೆಕ್ಕಾಚಾರ, ಆದ್ರೆ ಆತಂಕ ಆಗಿದೆ. ಆದ ಕಾರಣ ಬಹುಶಃ ಇವತ್ತು ಇದನ್ನು ಈ ರೀತಿ ಆಗದೆ ನೋಡಿಕೊಂಡು ಎಲ್ಲರ ಜವಾಬ್ದಾರಿ. ಇವತ್ತು ಏನಾಗಿದೆ ಅಂತ, ಮಂಗಳೂರಿನ ದರೋಡೆ ಕೇಸ್ ಬೆಚ್ಚಿ ಬೀಳಿಸುವಂತಿದೆ. 4-5 ಚೀಲದಲ್ಲಿ ಹಣ ತುಂಬಿಸಿಕೊಂಡು ದರೋಡೆಯನ್ನ ಮಾಡಿರೋದು. ಪಕ್ಕಾ ಪ್ಲಾನ್ ಮಾಡಿ ಈ ತಂಡ ದರೋಡೆಯನ್ನ ಮಾಡಿದೆ. ದರೋಡೆ ಕೇಸ್ನ ಮತ್ತಷ್ಟು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 4-5 ಚೀಲದಲ್ಲಿ ಹಣ ತುಂಬಿಸಿಕೊಂಡು ದರೋಡೆಯನ್ನ ಮಾಡಿದ್ದಾರೆ. ಇವೆಲ್ಲವನ್ನೂ ಕೂಡ ಗಮನಿಸಿದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಇವರು ಬ್ಯಾಂಕನ್ನ ರಾಬರಿ ಮಾಡಿರೋದು. ನಾವೆಲ್ಲ ಸಿನಿಮಾಗಳಲ್ಲಿ ನೋಡಿದ್ದೀವಿ ಈ ಬ್ಯಾಂಕ್ಗಳನ್ನ ರಾಬರಿ ಮಾಡೋದು ಹೇಗೆ, ಆ ಸಿನಿಮೆಯ ಸ್ಟೈಲಲ್ಲಿ ತೋರಿಸ್ತಾ ಇರ್ತಾರಲ್ಲ. ಆದರೆ ನಿಜ ಜೀವನದಲ್ಲೂ ಕೂಡ ಈ ರೀತಿಯ ಘಟನೆಗಳಾಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ರಾಜ್ಯದಲ್ಲಿ ಹಾಡ ಹಗಲೇ ಕಳ್ಳಕಾಕರು ರೋಷಾವೇಶವಾಗಿ ಬ್ಯಾಂಕ್ಗಳಿಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಂಥ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ರಾಜ್ಯದಲ್ಲಿ. ಮಾನ್ಯ ಸ್ಪೀಕರ್ ಯು ಟಿ ಖಾದರ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬ್ಯಾಂಕ್ ದರೋಡೆ ಆಗ್ತಾ ಇರೋದು ರಾಜ್ಯದಲ್ಲಿ ಪದೇ ಪದೇ ಜನರಿಗೆ ಆತಂಕ ಕಾಡ್ತಾ ಇದೆ ಸರ್. ಮಂಗಳೂರಿನಲ್ಲೂ ಆಗಿರೋದು, ಏನ್ ಹೇಳ್ತೀರಿ ಬಗ್ಗೆ? ಇಲ್ಲ, ಮಂಗಳೂರು ನನ್ನ ಕ್ಷೇತ್ರದಲ್ಲೇ ಇವತ್ತು ಆಗಿದೆ. ನಾನು ಕೂಡ ಘಟನಾ ಸ್ಥಳಕ್ಕೆ ನಾನು ಹೋಗಿದ್ದೇನೆ. ಬಹುಶಃ ಇವತ್ತು ತಲ್ವಾರ್ ಮತ್ತು ಬಂದೂಕ್ ಹಿಡ್ಕೊಂಡು ಬಂದು ಬೆದರಿಸಿಕೊಂಡು ಬಂಗಾರ ಮತ್ತು ದುಡ್ಡನ್ನು ಲೂಟಿ ಮಾಡಿ ಹೋಗಿದ್ದಾರೆ. ಮಧ್ಯಾಹ್ನ ಯಾರು ಕೂಡ ಎಲ್ಲರೂ ಕೂಡ ಮಸೀದಿ ಹೋಗೋ ಟೈಮ್ ಅಲ್ಲಿ ನೋಡಿಕೊಂಡೆ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿ ಜನ ಎಲ್ಲ ಬಲ ಕಡಿಮೆ ಇತ್ತು. ಆ ಟೈಮ್ ನೋಡಿಕೊಂಡು ಮಾಡಿದ್ದಾರೆ. ಬಹುಶಃ ಇವತ್ತು ಪೊಲೀಸ್ ಇಲಾಖೆ ತಕ್ಷಣ ಇವತ್ತು ಒಂದು ಟೀಮ್ ರಚನೆ ಮಾಡಿಕೊಂಡು ಪತ್ತೆ ಹಚ್ಚಲು ತಮ್ಮ ಕಾರ್ಯಪ್ರಪ್ತ ಈಗಲೇ ಆಗಿದ್ದಾರೆ. ಬಹುಶಃ ಎಲ್ಲ ಬಾರ್ಡರ್ ಮೆಸೇಜ್ ಕೊಡೋ ಜೊತೆಯಲ್ಲಿ ಟೀಮ್ ಅನ್ನು ರೆಡಿ ಮಾಡೋ ಜೊತೆಯಲ್ಲಿ ಬಹುಶಃ ಇವತ್ತು ಕೆಲವು ಕಡೆ ಆದ ಘಟನೆ ಬಗ್ಗೆ ಪೊಲೀಸರು ಪ್ರಯತ್ನ ಮಾಡಿ ಪತ್ತೆ ಹಚ್ಚಿದ್ದಾರೆ. ಅದು ಇದು ಕೂಡ ಹಚ್ಚುತ್ತಾರೆ ಎಂಬ ವಿಷಯ, ಪತ್ತೆ ಹಚ್ಚುತ್ತಾರೆ ಎಂಬ ವಿಶ್ವಾಸ ನಮ್ಗೆಲ್ಲರಿಗೂ ಕೂಡ ಇದೆ. ಎಲ್ಲರೂ ಕೂಡ ಸಹಕಾರ ಕೊಡ್ಬೇಕು. ಎರಡನೇದು, ಈ ರೀತಿ ತಾವು ಹೇಳಿದಾಗೆ ಆಗಿಂದಾಗೆ ಆಗೋದು ಆತಂಕ ಸೃಷ್ಟಿಸಿದೆ. ಇದು ಇಡೀ ಸಮಾಜ ಇಂಥದನ್ನು ತಡೆಗಟ್ಟಲಿಕ್ಕೆ ನಮ್ಮ ಸಮಾಜದ ಜವಾಬ್ದಾರಿ ಕೂಡ ಇದೆ.
ಬಟ್ ಹೇಗ್ ಧೈರ್ಯ ಬರ್ತಿದೆ ಸರ್ ಈ ಕಳ್ಳರಿಗೆ? ನಾವು ದಿನ ಬೆಳಗಾದ್ರೆ ಬರೀ ಕೊಲೆ ದರೋಡೆ ಸುದ್ದಿಗಳನ್ನೇ ಕೇಳ್ತಾ ಇದೀವಿ ಸರ್. ಧೈರ್ಯ ಅಂತ ಹೇಳಿದ್ರೆ ಅದೇ ಆಯುಧಗಳು ತಕೊಂಡಾದಾಗ ಜನರು ಪ್ರಾಣಾಪಾಯದಿಂದ ಮೌನವಾಗಿರ್ತಾರೆ. ಮತ್ತೆ ಹೋದ ನಂತರ ಅಲ್ಲಿ ಅವರಿಗೆ ಅಡ್ವೊಕೇಟ್ ಕೇಸ್ ಆದ ನಂತರ ಅರೆಸ್ಟ್ ಆದ್ರೆ ಬಿಡಿಸ್ಲಿಕ್ಕೆ ಅದೇ ಸ್ಪೀಕರ್ ಸರ್, ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು. ಸ್ಪೀಕರ್ ಸರ್, ಈಗ ದರೋಡೆಕೋರರು ಕೈಯಲ್ಲಿ ಆಯುಧಗಳನ್ನ ಹಿಡಿದುಕೊಂಡು ಬಿಂದಾಸ್ ಆಗಿ ಓಡಾಡುವಂತ ವಾತಾವರಣ ಸೃಷ್ಟಿಯಾಗಿದೆಯಲ್ಲ ರಾಜ್ಯದಲ್ಲಿ. ನೋಡಿ, ಇದು ಇದನ್ನು ಇಡೀ ಸ್ವಾರ್ಥ ಒಂದು ಕಡೆ ಆದ್ರೆ ಇಡೀ ಆಗಿದೆ ಅಂತ ಲೆಕ್ಕಾಚಾರ, ಆದ್ರೆ ಆತಂಕ ಆಗಿದೆ. ಆದ ಕಾರಣ ಬಹುಶಃ ಇವತ್ತು ಇದನ್ನು ಈ ರೀತಿ ಆಗದೆ ನೋಡಿಕೊಂಡು ಎಲ್ಲರ ಜವಾಬ್ದಾರಿ. ಇವತ್ತು ಏನಾಗಿದೆ ಅಂತ, ಮಂಗಳೂರಿನ ದರೋಡೆ ಕೇಸ್ ಬೆಚ್ಚಿ ಬೀಳಿಸುವಂತಿದೆ. 4-5 ಚೀಲದಲ್ಲಿ ಹಣ ತುಂಬಿಸಿಕೊಂಡು ದರೋಡೆಯನ್ನ ಮಾಡಿರೋದು. ಪಕ್ಕಾ ಪ್ಲಾನ್ ಮಾಡಿ ಈ ತಂಡ ದರೋಡೆಯನ್ನ ಮಾಡಿದೆ. ದರೋಡೆ ಕೇಸ್ನ ಮತ್ತಷ್ಟು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 4-5 ಚೀಲದಲ್ಲಿ ಹಣ ತುಂಬಿಸಿಕೊಂಡು ದರೋಡೆಯನ್ನ ಮಾಡಿದ್ದಾರೆ. ಇವೆಲ್ಲವನ್ನೂ ಕೂಡ ಗಮನಿಸಿದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಇವರು ಬ್ಯಾಂಕ್ ಅನ್ನ ರಾಬರಿ ಮಾಡಿರೋದು. ನಾವೆಲ್ಲ ಸಿನಿಮಾಗಳಲ್ಲಿ ನೋಡಿದೀವಿ ಈ ಬ್ಯಾಂಕ್ಗಳನ್ನ ರಾಬರಿ ಮಾಡೋದು ಹೇಗೆ, ಆ ಸಿನಿಮೀಯ ಸ್ಟೈಲಲ್ಲಿ ತೋರಿಸ್ತಾ ಇರ್ತಾರಲ್ಲ. ಆದರೆ ನಿಜ ಜೀವನದಲ್ಲೂ ಕೂಡ ಈ ರೀತಿಯ ಘಟನೆಗಳಾಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ರಾಜ್ಯದಲ್ಲಿ ಹಾಡ ಹಗಲೇ ಕಳ್ಳಕಾಕರು ರೋಷಾವೇಶವಾಗಿ ಬ್ಯಾಂಕ್ಗಳಿಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಂಥ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ರಾಜ್ಯದಲ್ಲಿ. ಮಾನ್ಯ ಸ್ಪೀಕರ್ UT ಖಾದರ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬ್ಯಾಂಕ್ ದರೋಡೆ ಆಗ್ತಾ ಇರೋದು ರಾಜ್ಯದಲ್ಲಿ ಪದೇ ಜನರಿಗೆ ಆತಂಕ ಕಾಡ್ತಾ ಇದೆ ಸರ್. ಮಂಗಳೂರಿನಲ್ಲೂ ಆಗಿರೋದು, ಏನ್ ಹೇಳ್ತೀರಿ ಈ ಬಗ್ಗೆ? ಇಲ್ಲ, ಮಂಗಳೂರು ನನ್ನ ಕ್ಷೇತ್ರದಲ್ಲೇ ಇವತ್ತು ಆಗಿದೆ. ನಾನು ಕೂಡ ಘಟನಾ ಸ್ಥಳಕ್ಕೆ ನಾನು ಹೋಗಿದ್ದೇನೆ. ಬಹುಶಃ ಇವತ್ತು ತಲ್ವಾರ್ ಮತ್ತು ಬಂದೂಕ್ ಹಿಡ್ಕೊಂಡು ಬಂದು ಬೆದರಿಸಿಕೊಂಡು ಬಂಗಾರ ಮತ್ತು ದುಡ್ಡನ್ನು ಲೂಟಿ ಮಾಡಿ ಹೋಗಿದ್ದಾರೆ. ಮಧ್ಯಾಹ್ನ ಎಲ್ಲರೂ ಕೂಡ ಮಸೀದಿ ಹೋಗೋ ಟೈಮ್ ಅಲ್ಲಿ ನೋಡಿಕೊಂಡೆ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿ ಜನ ಎಲ್ಲ ಬಲ ಕಡಿಮೆ ಇತ್ತು. ಆ ಟೈಮ್ ನೋಡಿಕೊಂಡು ಮಾಡಿದ್ದಾರೆ. ಬಹುಶಃ ಇವತ್ತು ಪೊಲೀಸ್ ಇಲಾಖೆ ತಕ್ಷಣ ಇವತ್ತು ಒಂದು ಟೀಮ್ ರಚನೆ ಮಾಡಿಕೊಂಡು ಪತ್ತೆ ಹಚ್ಚಲು ತಮ್ಮ ಕಾರ್ಯಪ್ರಪ್ತ ಈಗ ಆಗಿದ್ದಾರೆ. ಬಹುಶಃ ಎಲ್ಲ ಬಾರ್ಡರ್ ಮೆಸೇಜ್ ಕೊಡೋ ಜೊತೆಯಲ್ಲಿ ಟೀಮ್ ಅನ್ನು ರೆಡಿ ಮಾಡೋ ಜೊತೆಯಲ್ಲಿ ಬಹುಶಃ ಇವತ್ತು ಕೆಲವು ಕಡೆ ಆದ ಘಟನೆ ಬಗ್ಗೆ ಪೊಲೀಸರು ಪ್ರಯತ್ನ ಮಾಡಿ ಪತ್ತೆ ಹಚ್ಚಿದ್ದಾರೆ. ಇದು ಕೂಡ ಪತ್ತೆ ಹಚ್ಚುತ್ತಾರೆ ಎಂಬ ವಿಶ್ವಾಸ ನಮ್ಗೆಲ್ಲರಿಗೂ ಕೂಡ ಇದೆ. ಎಲ್ಲರೂ ಕೂಡ ಸಹಕಾರ ಕೊಡ್ಬೇಕು. ಎರಡನೇದು, ಈ ರೀತಿ ತಾವು ಹೇಳಿದಾಗೆ ಆಗಿಂದಾಗೆ ಆಗೋದು ಆತಂಕ ಸೃಷ್ಟಿಸಿದೆ. ಇದು ಇಡೀ ಸಮಾಜ ಇಂಥದನ್ನು ತಡೆಗಟ್ಟಲಿಕ್ಕೆ ನಮ್ಮ ಸಮಾಜದ ಜವಾಬ್ದಾರಿ ಕೂಡ ಇದೆ. ಬಟ್ ಹೇಗ್ ಧೈರ್ಯ ಬರ್ತಿದೆ ಸರ್ ಈ ಕಳ್ಳರಿಗೆ? ನಾವು ದಿನ ಬೆಳಗಾದ್ರೆ ಬರೀ ಕೊಲೆ ದರೋಡೆ ಸುದ್ದಿಗಳನ್ನೇ ಕೇಳ್ತಾ ಇದೀವಿ ಸರ್. ಧೈರ್ಯ ಅಂತ ಹೇಳಿದ್ರೆ ಅದೇ ಆಯುಧಗಳು ತಕೊಂಡಾದಾಗ ಜನರು ಪ್ರಾಣಾಪಾಯದಿಂದ ಮೌನವಾಗಿರ್ತಾರೆ. ಮತ್ತೆ ಹೋದ ನಂತರ ಅಲ್ಲಿ ಅವರಿಗೆ ಅಡ್ವೊಕೇಟ್ ಕೇಸ್ ಆದ ನಂತರ ಅರೆಸ್ಟ್ ಆದ್ರೆ ಬಿಡಿಸ್ಲಿಕ್ಕೆ ಅದೇ ಸ್ಪೀಕರ್ ಸರ್, ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು. ಸ್ಪೀಕರ್ ಸರ್, ಈಗ ದರೋಡೆಕೋರರು ಕೈಯಲ್ಲಿ ಆಯುಧಗಳನ್ನ ಹಿಡಿದುಕೊಂಡು ಬಿಂದಾಸ್ ಆಗಿ ಓಡಾಡುವಂತ ವಾತಾವರಣ ಸೃಷ್ಟಿಯಾಗಿದೆಯಲ್ಲ ರಾಜ್ಯದಲ್ಲಿ. ನೋಡಿ, ಇದನ್ನು ಇಡೀ ಸ್ವಾರ್ಥ ಒಂದು ಕಡೆ ಆದ್ರೆ ಇಡೀ ಆಗಿದೆ ಅಂತ ಲೆಕ್ಕಾಚಾರ, ಆದ್ರೆ ಆತಂಕ ಆಗಿದೆ. ಆದ ಕಾರಣ ಬಹುಶಃ ಇವತ್ತು ಇದನ್ನು ಈ ರೀತಿ ಆಗದೆ ನೋಡಿಕೊಂಡು ಎಲ್ಲರ ಜವಾಬ್ದಾರಿ. ಇವತ್ತು ಏನಾಗಿದೆ ಅಂತ